ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ರತಿ ಬಾರಿಯೂ ಸಹ ಗುರುರಾಯರು ಅಂದ ತಕ್ಷಣ ಮನಸ್ಸಲ್ಲಿ ಒಂದು ರೀತಿಯ ನೆಮ್ಮದಿ ಕುಣಿದಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ, ಯಾವುದೇ ಕಷ್ಟಗಳಾಗಿರ್ಬೋದು, ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಪ್ರತಿ ಬಾರಿಯೂ ಸಹ ರಾಯರೇ ಅಂತ ನೆನಪಿಸ್ಕೊಂಡ್ರೆ ಸಾಕು, ರಾಯರು ನಮ್ಮ ಹತ್ರ ಬಂದು ನಮ್ಮ ಜೊತೆಯಲ್ಲಿ ನಿಂತು ಎಲ್ಲ ಕಷ್ಟಗಳನ್ನು ಹೋಗಲಾಡಿಸ್ತಾರೆ ಅನ್ನೋದು ಇಂದಿನಿಂದ ಬಂದಿರುವಂತಹ ನಂಬಿಕೆ. ಇಂದಿಗೂ ಸಹ ಅದು ಮುಂದುವರ್ಕೊಂಡೇ ಬಂದಿದೆ. ಪ್ರತಿ ಬಾರಿಯೂ ಸಹ ಅಷ್ಟೇ, ಗುರುರಾಯರು ಮಂತ್ರಾಲಯದಲ್ಲಿ ಇದ್ದಾರೆ, ಪ್ರತಿ ಬಾರಿ ಹೋಗಿ ನೋಡ್ಕೊಂಡು ಬರೋಕ್ಕಾಗಲ್ಲ ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿರುತ್ತೆ. ಆದರೆ ಗುರುಮಾತಾ ಗುರುವಾಣಿ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಗೆ ಗುರುರಾಯರು ನಿಮ್ಮ ಮನೆ ಅಲ್ಲೇ ಇರ್ತಾರೆ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿಯೂ ಸಹ ಗುರುರಾಯರ ಒಂದಷ್ಟು ವಿಶೇಷತೆಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರರ ಪರಮ ಭಕ್ತೆ ಆಗಿರುವಂತಹ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರರ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಬೇಕು. ಅವತಾರ ಮಹಾಪುರುಷ ಹೇಳ್ತಾ ಇರಬೇಕು ಅಂದರೆ ಸಾಲದೇ ಇಲ್ಲ. ತುಂಗಾ ತೀರ ನಿವಾಸ, ಮಂತ್ರಾಲಯ ವಾಸ, ಮಾಧ್ವೇಶ, ಎಷ್ಟು ಬೇಕಾದರೂ ಹೇಳ್ತಾನೆ ಹೋಗ್ಬೋದು. ರಾಯರನ್ನ ನಾವು ಎಷ್ಟು ಹೊಗಳಿದ್ರೂ ಸಾಲಲ್ಲ. ಆ ರಾಯರ ಅನುಗ್ರಹ ಆಶೀರ್ವಾದ ಸದಾಕಾಲ, ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ರಾಯರು ನೋಡಿ ಎಷ್ಟು ವಿಶೇಷತೆ ಮಾಡ್ತಾ ಇದ್ದಾರೆ ಅಂದರೆ, ಒಂದೊಂದು ವಿಷಯನೂ ಅವ್ರು ಮಾಡ್ತಾ ಇರೋ ಅವರು ಪವಾಡಗಳು ಹೇಳ್ತಾ ಇದ್ದರೆ ಸಾಲದೇ ಇಲ್ಲ ಟೈಮು. ಅಷ್ಟು ವಿಶೇಷತೆ ಇದೆ. ನಿನ್ನೆ ದಿವಸನೂ ಸಹ ಒಬ್ಬರು ಭಕ್ತರು ಮಂತ್ರಾಲಯಕ್ಕೆ ಹೋಗಿರೋ ಅಂಥವ್ರಿಗೆ ಅಲ್ಲಿ ಅವರು ಗೋಶಾಲೆಗೆ ಹೋಗಿದ್ದಾರೆ. ಗೋಶಾಲೆಗೆ ಹೋಗಿದ್ದಂಥ ಸಮಯದಲ್ಲಿ ಏನೋ ಒಂಥರ ಅವರು ಎಲ್ಲ ಗೋವನ್ನ ನೋಡಿಕೊಂಡೇ ಇರೋಂಥ ಸಮಯದಲ್ಲಿ ಅವ್ರಿಗೆ ಒಂಥರ ಗೋವನ್ನ ನೋಡ್ತಾನೆ ರಾಯರ ಜೊತೇಲಿ ಇರೋ ಥರನೇ ಕಂಡವ್ರೆ. ಆ ಥರ ಒಬ್ಬೊಬ್ರಿಗೂ ದರ್ಶನ ಕೊಡ್ತಾನೇ ಇದ್ದಾರೆ ರಾಯರು. ಇಂಥವ್ರು ಅಂತ ಅಲ್ಲ, ಒಂದು ಒಳ್ಳೆ ಮನಸ್ಸಿದ್ರೆ ಸಾಕು, ಅವ್ರನ್ನ ಪಡ್ಕೊಬೋದು ಖಂಡಿತವಾಗ್ಲೂ. ಅದೇ ರೀತಿ ಸತ್ಯ ಧರ್ಮದಿಂದ ಇರಬೇಕು. ಭಗವಂತನ ನೋಡಿ ಅವ್ರು ಹೇಳೋದು, ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು, ನಿಷ್ಠೆಯಿಂದ ಭಗವಂತನ ಬರ್ಮಾಡ್ಕೋಬೇಕು. ಅದೇ ರೀತಿ ಸತ್ಯ ಧರ್ಮದಿಂದ ನಾವು ಇಟ್ಟಿದ್ದ ದಾರಿ ಒಳ್ಳೆಯದಾಗಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ರಾಯರು ನಮ್ಮ ಜೊತೆಲಿ ಸದಾ ಕಾಲ ಇರ್ತಾರೆ. ಅವ್ರು ನಮ್ಮ ಜೊತೇಲಿ ಇರಬೇಕು ಅಂತಂದರೆ ನಾವು ತ್ಯಾಗ ಮಾಡೋ ಅಂಥದ್ದು ಏನಿಲ್ಲ. ನಾವಿರಬೇಕಾಗಿರೋದು ಒಂದು ಸತ್ಯತೆಯಿಂದ ಇರಬೇಕಷ್ಟೇ. ನೋಡಿ, ನಮ್ಮಲ್ಲಿ ಬಾಯಲ್ಲಿ ಸುಳ್ಳು ಬರೋ ಅಂಥದ್ದಾಗಲಿ, ಯಾಮಾರಸ ಅಂಥದ್ದಾಗಲಿ, ಅದೇ ರೀತಿ ದ್ರೋಹ ಮಾಡೋ ಅಂಥದ್ದಾಗಲಿ ಈ ಮನಸ್ಸಲ್ಲಿ ಯಾವಾಗ್ಲೂ ಅದಿತ್ತು ಅಂತ ಅಂದರೆ, ಚಳಪಳ ಯಾವಾಗಲೂ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಯಾವ ಕಾರಣಕ್ಕೂ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಇರೋವರೆಗೂ, ನಾವು ಜೀವಂತವಾಗಿ ಇರೋವರೆಗೂ ನೆಮ್ಮದಿಯಿಂದ ನಾವು ಎಷ್ಟು ಬೇಕಾದರೂ ಊಟ ಮಾಡ್ಬೋದು, ಎಷ್ಟು ಬೇಕಾದರೂ ಖುಷಿ ಪಡ್ಬೋದು, ಆನಂದವಾಗಿರ್ಬೋದು, ರಾಜಂತರ ಬಾಳ್ಬೋದು. ಆದರೆ ನೆಮ್ಮದಿ ಮಾತ್ರ ಖಂಡಿತವಾಗ್ಲೂ ಸಿಗಲ್ಲ. ಆ ನೆಮ್ಮದಿ ಏನಂಥದ್ದು ಆ ಭಗವಂತ ಮಾತ್ರನೇ ಕೊಡಬೇಕು. ಹಾಗಾಗಿ ಯಾರೂ ಸುಳ್ಳು ಹೇಳೋ ಅಂಥವ್ರಾಗಲಿ ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳಿ ಮನಸ್ಸುಗಳನ್ನ. ಅದೇ ರೀತಿ ಸತ್ಯ ಧರ್ಮದ ಹಾದಿ ಇಲ್ಲ ಅಂದಮೇಲೆ ಒಂದು ಬಾಳಲ್ಲಿ ಸತ್ಯ ಧರ್ಮ ಇಲ್ಲ ಅಂತ ಅಂದರೆ ಬಾಳಿಗೆ ಅರ್ಥನೇ ಇಲ್ಲ. ನೋಡಿ, ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಬಾಳಬೇಕು, ಚೆನ್ನಾಗಿ ನಾವು ಇರಬೇಕು ಅಂತ ಅಂದರೆ, ಆ ಭಗವಂತ ನಮ್ಗೆ ಒಲಿಬೇಕು ಅಂತ ಅಂದರೆ ಸತ್ಯ ಧರ್ಮದ ದಾರಿ ಹಿಡಿಬೇಕು. ಅದೇ ರೀತಿ ನಮ್ಮ ಹತ್ರ ಯಾವ ಕಾರಣಕ್ಕೂ ಸರಿ ಸುಳ್ಳಿರಬಾರ್ದು, ಯಾಮಾರಸ ಅಂತ ಮನಸ್ಸಿರಬಾರ್ದು. ಇದಿದ್ರೇ ಸಾಕು ಖಂಡಿತ. ನೋಡಿ, ಯಾರ ಹತ್ರನೂ ಯಾಮಾರಿಸ್ಬೇಡಿ, ಯಾಮಾರ್ಲು ಬೇಡಿ. ಅದಿತ್ತು ಅಂದರೆ ಖಂಡಿತ ಯಾವಾಗಲೂ ಸದಾಕಾಲ ರಾಯರ ಅನುಗ್ರಹ ಆಶೀರ್ವಾದ ನಮ್ಮ ಜೊತೇಲಿ ಇದ್ದೇ ಇರುತ್ತೆ. ಆ ಭಗವಂತನ ಆಶೀರ್ವಾದ ನಮಗೆ ಸಿಗಬೇಕು ಅಂದರೆ ನಾವೇನು ಮಾಡಬೇಕು ಅಂತ ಅಂದರೆ, ತ್ಯಾಗ ಮಾಡೋ ಅಂಥದ್ದು ಏನಿಲ್ಲ. ನಾವು ರಾಯರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡು ಭಕ್ತಿಯಿಂದ ನೀವು ಪೂಜೆ ಮಾಡಿ ಖಂಡಿತವಾಗ್ಲೂ ಅವ್ರು ಪ್ರತ್ಯಕ್ಷ ಆದೇ ಆಗ್ತಾರೆ. ರಾಯರು ನೋಡಿ, ಒಂದು ಮಗು ಥರ, ಕಾಮಧೇನು ಅಂತ ಹೇಳಿದ್ದಾರೆ. ಒಂದು ಮಗು ಅಂತ ಅಂದರೆ 3 ತಿಂಗಳು ಮಗು, ಪಾಪಗೆ ಏನೂ ಗೊತ್ತಿರಲ್ಲ ಅಲ್ವಾ. ನಾವು ಕೈಲಿ ಇಟ್ಕೊಂಡ್ರೆ ಅದು ನಗೋಕ್ಕೂ ಗೊತ್ತಿಲ್ಲ, ನಾವು ನಗಿಸಿದ್ರೇನು ಏನು ಅಂತಲೂ ಗೊತ್ತಾಗಲ್ಲ. 3 ತಿಂಗಳು ಕ್ರಾಸ್ ಆದರೆ ಮಾತ್ರನೇ ನಾವು ನಗಿಸಿದ್ರೆ ಅದು ನಗುತ್ತೆ. ಆ ಥರ ನಮ್ಮ ರಾಯರು ಕರೆದಿದ್ದ ತಕ್ಷಣ ಬರೋ ಅಂಥವ್ರು ಗುರುರಾಯರು. ನೋಡಿ, ಗುರುರಾಯರ ಅನುಗ್ರಹ ಸಿಗಬೇಕು ಅಂದರೆ ಪೂರ್ವಜನ್ಮ ಖಂಡಿತ ಪುಣ್ಯ ಬೇಕೇ ಬೇಕು. ಹಾಗಾಗಿ ಎಂಥದ್ದೇ ಕರ್ಮ ಆಗಿರಲಿ, ನಾವು ಅಷ್ಟು ಕರ್ಮ ಮಾಡಿದ್ದೀವಿ, ತುಂಬಾ ನಾವು ಕಷ್ಟದಲ್ಲಿ ಇದ್ದೀವಿ ಅಂಥವರು ಸಹ ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಎಂಥದ್ದೇ ಆಗಿರಲಿ, ರಾಯರು ಎಂಥ ಸಮಸ್ಯೆ ಆಗಿರಲಿ, ರಾಯರಿಂದ ಖಂಡಿತ ನಾವು ಒಳ್ಳೇದು ಪಡ್ಕೊಬೋದು. ಆದರೆ ನಂಬಿಕೆ ಇರಬೇಕು. ನೋಡಿ, ಯಾವಾಗ್ಲೂ
ತನ್ನಂಬಿಕೆ ದೊಡ್ಡದು, ಅದಕ್ಕಿಂತ ನಂಬಿಕೆ ಭಗವಂತನ ಮೇಲೆ ಇರೋ ಅಂಥದ್ದು, ನಾವು ಮಾಡೋ ಅಂಥದ್ದು ಇದೆಲ್ಲ ಸತ್ಯ ಆಯಿತು ಅಂತ ಅಂದರೆ ಖಂಡಿತ ನಮ್ಮ ಜೊತೆಲಿ ರಾಯರಿದ್ದೇ ಇರ್ತಾರೆ. ಆ ರಾಯರನ್ನ ಸ್ಮರಣೆ ಮಾಡ್ತಾ ಖಂಡಿತ ಎಲ್ಲನೂ ಸಕ್ಸಸ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. ವೀಕ್ಷಕರೇ, ಪ್ರತಿ ಬಾರಿಯೂ ಸಹ ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ಸಂಖ್ಯೆಗೂ ಸಹ ನೀವು ಕರೆ ಮಾಡ್ಬೋದು. ಅಲ್ಲಿ ನೀವು ಕೊಡುವಂತಹ ಪ್ರಶ್ನೆಗಳಾಗಿರ್ಬೋದು, ನೀವು ಕೇಳುವಂತಹ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಎಲ್ಲದಕ್ಕೂ ಸಹ ಗುರುಮಾತಾ ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು ನಾವು ನಿನ್ನೆಯ ಸಂಚಿಕೆಯಲ್ಲಿ ಪ್ರಮುಖವಾಗಿ ರಾಯರು ಬೃಂದಾವನ ಪ್ರವೇಶವನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಮಾತಾಡ್ತಾ ಹೋಗ್ತಿದ್ವಿ. ಅದೇ ರೀತಿಯಾಗಿ ಜನನದ ಗುಟ್ಟಾಗಿರ್ಬೋದು ಎಲ್ಲವನ್ನು ಸಹ ತಿಳಿಸ್ಕೊಡ್ರಿ. ಇವತ್ತು ಅರ್ಧಕ್ಕೆ ನಿಂತಿದೆ. ಯಾವ ಕಾರಣಕ್ಕೆ ಬೃಂದಾವನ ಪ್ರವೇಶವನ್ನ, ಅದರಲ್ಲೂ ಜೀವಂತವಾಗಿ ಬೃಂದಾವನ ಪ್ರವೇಶವನ್ನ ಮಾಡಿದ್ರು ಅನ್ನುವಂಥದ್ದು ಯಾವ ಕಾರಣಕ್ಕೆ ಅಮ್ಮ? ಖಂಡಿತ ನೋಡಿ, ಭಗವಂತ ಜೀವ ಸಮಾಧಿ ಆಗಿದ್ದು, ಬೃಂದಾವನ ಪ್ರವೇಶ ಆಗಿದ್ದು, ಅವ್ರ ಜನನ 1595, ಅವರು ಬೃಂದಾವನ ಆಗಿದ್ದು 1671ರಲ್ಲಿ. ನೋಡಿ, ಭಗವಂತ ಎಷ್ಟು 78 ವಯಸ್ಸಲ್ಲೇ ಅವ್ರು ಬೃಂದಾವನ ಪ್ರವೇಶ ಆಗ್ತಾರೆ. ನೋಡಿ, ಮನುಷ್ಯನಿಗೆ ನನಗೆ 100 ಆಯುಸ್ಸಿದ್ರೂ ಸಾಲಲ್ಲ ಅಂತ ಬೇಡ್ಕೊಳ್ಳೋ ಅಂತ ಈ ಜನ್ಮದಲ್ಲಿ ಭಗವಂತ 78 ವಯಸ್ಸು ನನಗೆ ಸಾಕು ಅಂತ ಹೇಳ್ತಾರೆ. ನೋಡಿ, 3 ಜ್ಯೋತಿಷ್ಯರು ಬರ್ತಾರೆ. 3 ಜ್ಯೋತಿಷ್ಯರು ಅವರ ಜಾತಕನೇ ಹೇಳ್ತಾರೆ. ಏನು ಅಂತ, ಸ್ವಾಮಿ ನಿಮಗೆ 700 ವರ್ಷ ಕಾಲ ನೀವು ಬಾಳ್ತೀರಾ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಜ್ಯೋತಿಷ್ಯರು ಹೇಳ್ತಾರೆ 300 ವರ್ಷ ಕಾಲ ನೀವು ಬಾಳ್ತೀರಾ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ 100 ವರ್ಷ ಕಾಲ ಬಾಳ್ತೀರಾ ಅಂತ. ನೋಡಿ, ಅವಾಗ ಹೇಳ್ತಾರೆ ಸ್ವಾಮಿ ಗುರುರಾಯರು ಮುಗುಳ್ನಗೆ ನಕ್ಕೊಂಡು ಹೇಳ್ತಾರೆ, ನನಗೆ ಎಷ್ಟು ವಯಸ್ಸು ನನಗೆ ಬೇಡ, 100 ವಯಸ್ಸು ನನಗೆ ಬೇಕಾಗಿಲ್ಲ, ಆ 100 ವಯಸ್ಸಲ್ಲಿ ನನಗೆ 78 ವಯಸ್ಸು ಮಾತ್ರ ಸಾಕು. ನೋಡಿ, ಮನುಷ್ಯನ ವಯಸ್ಸು 78 ವಯಸ್ಸು ಯಾಕೆ ಹೇಳಿದ್ದಾರೆ ರಾಯರು ಅಂತ ಅಂದರೆ ಖಂಡಿತವಾಗ್ಲೂ ನಮಗೆ ಅದು ಬೇಕೇ ಬೇಕು, ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ 78 ವಯಸ್ಸಿಂದ 80 ವಯಸ್ಸಿಗೆ ಹೋಯ್ತು ಅಂತಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಯಾವುದೇ ಒಂದು ಕಷ್ಟ ಬಂದ್ರೂ ತಡ್ಕೊಳ್ಳೋ ಅಂಥ ಶಕ್ತಿ ಇರೋದಿಲ್ಲ. ಅದೇ ರೀತಿ ಯಾವುದೇ ಕೆಲಸನೂ ನಾವು ಮಾಡೋಕ್ಕೂ ಆಗಲ್ಲ, ಮಾಡಿಸ್ಕೊಳ್ಳೋಕ್ಕೂ ಆಗಲ್ಲ. ಈಗಿರೋ ಅಂಥದ್ದು ಜನ್ರೇಷನಲ್ಲಿ ನಾವು ಸೇವೆನ ತುಂಬ ಹೆದರು ನೋಡ್ಕೊಂಡು ಇರೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಅಷ್ಟು ಸ್ಪೀಡಾಗಿದ್ದಂಥ ಲೈಫು. ಹಾಗಾಗಿ ಆ ಭಗವಂತ 78 ವಯಸ್ಸು ಮಾತ್ರನೇ ಸೆಲೆಕ್ಷನ್ ಮಾಡಿಕೊಂಡ್ರು ರಾಯರು. ಆಗ 78 ವಯಸ್ಸಲ್ಲಿ 1671 ಇಸ್ವಿಲಿ ರಾಯರು ಬೃಂದಾವನ ಪ್ರವೇಶ ಆಗ್ತಾರೆ. ಬೃಂದಾವನ ಪ್ರವೇಶ ಆದ ನಂತರ ನೋಡಿ, ಆ ಭಗವಂತನಿಗೆ ಲೀಲೆಗಳು ಬೇಕಾದಷ್ಟು 300 ವರ್ಷ ಕಾಲ ತಗೊಳ್ಳುತ್ತೆ. ಯಾಕೆ ಅಂತ ಅಂದರೆ ಮಾಂಚಾಲಿ ಗ್ರಾಮ ಫುಲ್ಲೂ ಎಲ್ಲನೂ ಕಟ್ಟು ಕಾಡಾಗಿದ್ದಂಥದ್ದು. ನೋಡಿದ್ರೆ ಸಾಕು, ಒಳಗಡೆ ಯಾರು ಆಗ್ದಂಗೆ ಇರೋ ಅಂಥ ಕಾಡಾಗಿತ್ತು. ನದಿಗಳು ಅಷ್ಟು ಬೋರ್ಗರಿತಾ ಇದ್ವು. ಯಾವ್ಯಾವು ನದಿಗಳು? 2 ತುಂಗಾಭದ್ರಾ ಅನ್ನೋಂಥದ್ದು, ತುಂಗಾಭದ್ರಾ ಅಕ್ಕ ತಂಗಿದಿರು. ಅವೆರಡು ನದಿನೂ ಓಡ್ತಾ ಇರೋಂಥ ಸ್ಥಳದಲ್ಲಿ ರಾಯರು ಸ್ವಲ್ಪ ದೂರದಲ್ಲೇ ಬೃಂದಾವನ ಆಗಿರೋ ಅಂಥದ್ದು. ಆಗ ಆ ಬೃಂದಾವನದ ಗಂಗೆ ಬಂದು ಬೃಂದಾವನದಲ್ಲಿ ಪಕ್ಕದಲ್ಲಿ ಇರೋಂಥ ತುಂಗಾಭದ್ರೆ ಇಬ್ಬರೂ ಬಂದರು. ರಾಯರಿಗೆ ಅಭಿಷೇಕ ಮಾಡಿಬಿಟ್ಟು ಹೋಗ್ತಾ ಇದ್ರಂತೆ. ನೋಡಿ ಎಷ್ಟು ವಿಶೇಷತೆ. ಅಷ್ಟು ದಟ್ಟ ಕಾಡಲ್ಲಿ ಭಗವಂತ ಹೋಗಿ ಜೀವ ಸಮಾಧಿ ಆದರು, ಆ ಜೀವ ಬೃಂದಾವನ ಆದರು, ಬೃಂದಾವನ ಪ್ರವೇಶ ಆಗಿದ್ದಾರೆ ಅಂದರೆ ಸಾಧಾರಣ ವಿಷಯನಾ? ಖಂಡಿತ ಅಲ್ಲ. ನೋಡಿ, ಅವ್ರು ಹುಟ್ಟಿದ್ದಲ್ಲಿ ಭುವನಗಿರಿ, ಕಡಲೂರು ಡಿಸ್ಟಿಕ್, ತಮಿಳ್ನಾಡು, ಭುವನಗಿರಿಲಿ ಹುಟ್ಟಿದಂಥ ಮಹಾನುಭಾವ ಬಂದು ಕರ್ನಾಟಕ ಬಾರ್ಡ್ರಲ್ಲಿ, ಆಂಧ್ರ ಪ್ರದೇಶ ಬಾರ್ಡ್ರಲ್ಲಿ ಕೂತ್ಕೊಂಡಿದ್ದಾರೆ. ನದಿಗಳು ನಮಗೆ ಸೇರಿದಂಥದ್ದು, ಬಾರ್ಡ್ರಲ್ಲಿ ಅವ್ರು ಕೂತಿದ್ದಂಥ ಬಾರ್ಡ್ರು ಆಂಧ್ರಕ್ಕೆ ಸೇರಿದಂಥದ್ದು. ಆಗ ಕರ್ನಾಟಕ ಆಂಧ್ರ 2 ಸೇರಿದಂಥದ್ದು. ಆ ಮಹಾನುಭಾವ ಎಷ್ಟು ನೋಡಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬಿ ತುಳುಕಾಡ್ತಾರೆ ಎಲ್ಲರೂ ಹೃದಯದಲ್ಲೂ. ಅದಂತೂ ಸತ್ಯ. ಯಾಕೆ ಅಂತಂದರೆ ಯಾವ ದಿಕ್ಕಿಗೆ ನೀವು ಹೋದ್ರೇನು ರಾಯರಿದ್ದೇ ಇರ್ತಾರೆ, ಯಾವ ದಿಕ್ಕಿಗೆ ಹೋದ್ರೇನು ರಾಯರಿದ್ದೇ ಇರ್ತಾರೆ. ರಾಯರನ್ನ ಸ್ಮರಣೆ ಮಾಡ್ತಾರೆ. ನಾವು ರಾಯರ ಭಕ್ತರು ಅಂತಾರೆ, ಕೇಳೋಕ್ಕೆ ಒಂದು ಖುಷಿ ಇದೆ. ಅದರಲ್ಲೂ ನೋಡಿ, ನಮ್ಮ ವಿಷ್ಣುವರ್ಧನ್ ಸಾರು ಅವರ ಹಾಡುಗಳೆಲ್ಲ ಆಡಿದ್ದಾರೆ, ರಾಜ್ಕುಮಾರ್ ಸಾರ್ ಆಡಿದ್ದಾರೆ, ವಿಜಯ ರಾಘವೇಂದ್ರ ಅವರು ಆಡಿದ್ದಾರೆ, ಬೇಕಾದಷ್ಟು ಜನ ಆಡಿದ್ದಾರೆ ಅವ್ರ ಮೇಲೆ. ದರ್ಶನ್ ಅವ್ರ ಪಿಕ್ಚರಲ್ಲೂ ಸಹ ಅವ್ರ ಮಂತ್ರ ಎಲ್ಲ ಬರುತ್ತೆ, ಬೇಕಾದಷ್ಟು ಅಂಥದ್ದಿದೆ. ಹಾಗಾಗಿ ಎಲ್ಲ ಸಿನಿ ಆ್ಯಕ್ಟರ್ಸು ಹೋಗ್ತಾ ಇದ್ದಾರೆ. ಮತ್ತು ತಮಿಳ್ನಾಡಿಂದ ಅಲ್ಲ, ಕರ್ನಾಟಕದಿಂದ ಅಲ್ಲ, ಕೇರಳ ಅಲ್ಲ, ಇವಾಗ ಎಲ್ಲ ಕಡೆಯಿಂದನೂ, ನಾನಾ ಕಡೆಯಿಂದನೂ ಬರೋಂಥದ್ದಾಗೋಯ್ತು. ಯಾಕೆ ಅಂತಂದರೆ ಆ ಗುರುವಿನ ಅನುಗ್ರಹ ಅಷ್ಟು ಸಾಕ್ಷಾತ್ಕಾರವಾಗಿದೆ.
ಸತ್ಯತೆಯಿಂದ ಇದೆ, ಧರ್ಮದಿಂದ ಇದೆ. ನೋಡಿ ಆ ಭಗವಂತನಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಮಂತ್ರದಿಂದ ಬೇಕಾದಷ್ಟು ಪಡ್ಕೋಬೋದು, ಅಪಾರ ಶಕ್ತಿ ಇರೋಂಥ ಮಂತ್ರ. ಅವರು 1671ರಲ್ಲಿ ಜೀವ ಸಮಾಧಿ ಆದರು ಭಗವಂತ. ಹಾಗಂಥ ಟೈಮಲ್ಲಿ ಫುಲ್ಲು ಮಾಂಚಾಲಿ ಗ್ರಾಮ, ಫುಲ್ಲು ದಟ್ಟ ಕಾಡು. ಆ ಕಾಡಲ್ಲಿ ಇದ್ದಿದ್ದಂಥ ಗೋವುಗಳು ಬಂದು ಅವ್ರ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಇದ್ದಿದ್ದಂಥದ್ದು ನೋಡಿ. ಅವಾಗಲೂ ಸಹ ಸಾಧಾರಣ ವಿಷಯನೇ ಅಲ್ಲ. ಎಲ್ಲ ಗೋವುಗಳಿಗೂ ಸಹ ಕಾಮಧೇನುಗೆ ಎಲ್ಲ ಗೋವುಗಳಿಗೂ ಸಹ ಅವ್ರು ಯಾರು ಅನ್ನೋಂಥದ್ದು ಆ ಗೋವುಗಳಿಗೂ ಗೊತ್ತಾಗಿದೆ. ಅದಕ್ಕೆ ಹೇಳೋದು ಕಾಮಧೇನು ಕಲ್ಪವೃಕ್ಷ ಅಂತ ನಮ್ಮ ರಾಯರನ್ನ ಕರಿತೀವಿ ನಾವು. ಕಾರಣ ಅಷ್ಟು ಒಂದು ಶಾಂತತೆ. ರಾಯರ ಭಕ್ತರಿಗೆ ಖಂಡಿತವಾಗ್ಲೂ ಹೇಳ್ತೀನಿ, ಸತ್ಯತೆಯಿಂದ ಹೇಳ್ತೀನಿ, ರಾಯರ ಭಕ್ತರು ಕೋಪ ಪಡಬೇಡಿ, ಯಾರನ್ನೂ ಯಾಮಾರಿಸ್ಬೇಡಿ. ಯಾಮಾರಿಸೋದಿಲ್ಲ, ಇದ್ರೇನೂ ಸಹ ಯಾಮಾರಿಸ್ಬೇಡಿ, ಸುಳ್ಳು ಹೇಳ್ಬೇಡಿ. ಅದೇ ರೀತಿ ಯಾವ ಕಾರಣಕ್ಕೂ ಎಂಥದ್ದೇ ಕಷ್ಟ ಬರಲಿ ಸೋಲ್ಬೇಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಖಂಡಿತವಾಗ್ಲೂ ನೋಡಿ, ಅವರನ್ನ ಎಷ್ಟು ನಾವು ಪ್ರೀತಿ ಮಾಡ್ತೀವೋ, ಭಕ್ತಿಯಿಂದ ಪೂಜಿಸ್ತೀವೋ, ಅಷ್ಟೇ ಬಂದು ನಮ್ಮ ಹತ್ರ ಪ್ರತ್ಯಕ್ಷ ಆಗ್ತಾರೆ ಭಗವಂತ. ಅದಂತೂ ಸತ್ಯ. ಅವ್ರನ್ನ ನೋಡಬೇಕು, ಖಂಡಿತವಾಗ್ಲೂ ಕಣ್ಣು ತುಂಬಿಸ್ಕೊಬೇಕು ಅನ್ನೋಂಥವ್ರು ಸತ್ಯತೆಯಿಂದ ಇರಿ, ಸತ್ಯ ಧರ್ಮನ ಆಚರಣೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಪ್ರತ್ಯಕ್ಷ ಆದೇ ಆಗ್ತಾರೆ. ಬೃಂದಾವನ ಆಗಿದ್ದಂಥ ಸಮಯದಲ್ಲಿ ರಾಯರು ಮಾಡಿರೋ ಅಂಥ ಅಪಾರ ಶಕ್ತಿಗಳು. ಫಸ್ಟ್ ದರ್ಶನ ಕೊಟ್ಟಿದ್ದೆ ಅಪ್ಪಣ್ಣಾಚಾರ್ಯರಿಗೆ. ಅಪ್ಪಣ್ಣಾಚಾರ್ಯರಿಗೆ ದರ್ಶನ ಕೊಟ್ಟು ಆಗ ಹೇಳ್ತಾರೆ, ಅದೇ ರೀತಿ ವೆಂಕಣ್ಣವರು ರಾಘವೇಂದ್ರ ಸ್ವಾಮಿಯಿಂದ ವೆಂಕಣ್ಣ ಅವರು ಒಂದು ಗುರುವಾರ ಹೇಳೋಣ. ವೆಂಕಣ್ಣಾಚಾರ್ಯರು ಮಾಡಿರೋ ಅಂಥ ಸಾಧನೆ ತುಂಬಾ ಇದೆ. ಅದೆಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಯಾರು ಭೂಮಿ ಕೊಟ್ಟರು ರಾಯರಿಗೆ, ಆ ಭೂಮಿ ಕೊಟ್ಟಂಥದ್ದು ಯಾಕೆ, ಏನಕ್ಕೋಸ್ಕರ ಬಂತು ಆ ಭೂಮಿ, ಅಲ್ಲ ಅವ್ರಿಗೆ ಏನಕ್ಕೋಸ್ಕರ ಪಡ್ಕೊಂಡ್ರು, ಅವ್ರು ನೋಡಿದಂಥ ಜಾಗ ಯಾವುದು, ಮತ್ತೆ ಹಿಂತಿರುಗಿ ಬಂದು ಬೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಯಾಕೆ ಪ್ರವೇಶ ಆದರು, ಬೃಂದಾವನ ಪ್ರವೇಶ ಅಂಥದ್ದು ಸಹ ತಿಳ್ಕೊಳ್ಳೋಣ. ಕಾರಣ ನೋಡಿ, ರಾಘವೇಂದ್ರ ಸ್ವಾಮಿಗೆ ಯಾವಾಗಲೂ ಸರಿ ಭಕ್ತರು ಅಂತ ಅಂದರೆ ಜೇನುತುಪ್ಪ ತಿಂದಂಗಂತೆ. ನಾವಂತೀವಿ ರಾಯರು ನೋಡಿದ್ರೆ ನನಗೆ ಜೇನು ತಿಂದಂಗೆ ಆಸೆ, ನಾನು ಜೇನುತುಪ್ಪ ತಿಂದ ಅಷ್ಟೇ ನನಗೆ ಸಂತೋಷ, ಖುಷಿ, ಮನ್ಸಿಗೆ ನೆಮ್ಮದಿ ಕೊಡ್ತೈತೆ ಅಂತ ನಾವು ಹೇಳ್ತೀವಲ್ವರ. ಅದೇ ರೀತಿ ನಮ್ಮ ರಾಯರು ಹೇಳ್ತಾರಂತೆ, ಭಕ್ತರುಗಳನ್ನ ನೋಡಿ, ನಮ್ಮನ್ನೆಲ್ಲ ನೋಡಿ ಹೇಳ್ತಾರಂತೆ, ನಿಮ್ಮನ್ನೆಲ್ಲ ನೋಡಿ ನನಗೆ ಆನಂದವಾಗಿದೆ, ಜೇನುತುಪ್ಪ ತಿಂದ ಅಷ್ಟೇ ನನಗೆ ಸಂತೋಷ ಇದೆ ಅಂತ ಹೇಳ್ತಾರಂತೆ. ಅಷ್ಟು ಭಕ್ತಿಗೆ ಸೋಲ ಅಂತ ಭಗವಂತ ಗುರುರಾಯರು, ಜಗಕ್ಕೆ ಗುರು ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ. ನೋಡಿ, ರಾಘವೇಂದ್ರ ಸ್ವಾಮಿನ ಸೋಲಿಸೋದಕ್ಕಾಗಲಿ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಬೇಕಾದಷ್ಟು ಪರೀಕ್ಷೆಗಳು ಮಾಡಿದ್ದಾರೆ, ಬೇಕಾದಷ್ಟು ಕಷ್ಟ ಕೊಟ್ಟಿದ್ದಾರೆ. ಭಗವಂತ ಹೋಗಿದ್ದ ಜಗದಲ್ಲೆಲ್ಲನೂ ಎಷ್ಟೋ ಕಷ್ಟ ಅನುಭವಿಸಿದ್ದಾರೆ, ಆದರೆ ಜಗ್ಲೇ ಇಲ್ಲ ಭಗವಂತ. ಯಾಕೆ ಅಂದರೆ ಅವರಲ್ಲಿದ್ದಿದ್ದು ಸತ್ಯತೆ, ಅವರಲ್ಲಿದ್ದಿದ್ದು ಸತ್ಯ ಧರ್ಮ, ಅಷ್ಟು ಅವ್ರನ್ನ ನೆಲೆನಟ್ಟಿ ನಿಲ್ಲಿಸಿದೆ. ನೋಡಿ, ಯಾವುದೇ ಒಂದು ಕಾರಣ ನಾವು ಜಯಿಸಬೇಕು ಅಂದರೆ ನಮ್ಮಲ್ಲಿ ಯಾವಾಗಲೂ ಪಾಸಿಟಿವ್ ಇರಬೇಕು. ಆ ಪಾಸಿಟಿವ್ ಇತ್ತು ಅಂದರೆ ಆಸ್ತಿ ಅಂತಸ್ತು ಏನೇ ಹೋಗಿರಲಿ ಕಷ್ಟಪಡಬೇಡಿ, ಖಂಡಿತ ಅದು ಯಾವಾಗ ಬರಬೇಕು ಬಂದು ಸೇರುತ್ತೆ. ಅದೇ ರೀತಿ ಮನಸ್ಸನ್ನು ಸೋಲಕ್ಕೆ ಬಿಡಬೇಡಿ. ಮನಸ್ಸು ಸೋಲಕ್ಕೆ ಬಿಟ್ರೆ ಅಂದರೆ ಖಂಡಿತ ಎದ್ದೊಳಕ್ಕೆ ಸಾಧ್ಯ ಇಲ್ಲ. ಆದರೆ ದ್ರೋಹ ಅನ್ನೋದು, ಮೋಸ ಅನ್ನೋದು ಮಾತ್ರ ಮನಸ್ಸಲ್ಲಿ ಇಟ್ಕೋಬೇಡಿ. ಅದಿತ್ತು ಅಂದರೆ ಯಾವತ್ತೂ ಸೋಲ್ವು ಖಂಡಿತ ಒಂದಲ್ಲ ಒಂದು ದಿನ, ನಮ್ಮ ಜನ್ಮ ಮುಗಿಯೋದ್ರೊಳಗಡೆ ಒಂದಲ್ಲ ಒಂದು ದಿನ ನಾವು ಅನುಭವಿಸಲೇಬೇಕು. ಅದಕ್ಕೋಸ್ಕರ ಹೇಳೋದು, ರಾಯರನ್ನ ಹೋಗಿ ದರ್ಶನ ಮಾಡಿ, ನಾವು ಮಾಡಿದ್ದಂಥ ಪಾಪ ಕರ್ಮ ಎಲ್ಲ ಹೋಗಲಿ ಅಂತ. ನೋಡಿ, ಜನ ಮೆಚ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಕಾವಿ ಬಟ್ಟೆ ಹಾಕ್ಕೊಳ್ಳೋದು, ಅಥವಾ ಮಾಲೆ ಹಾಕ್ಕೊಳ್ಳೋದು, ಅಥವಾ ಕೈಲೇ ಖಡ್ಗ ಹಾಕ್ಕೊಳ್ಳೋದು, ಏನೇನೋ ಮಾಡ್ತೀವಿ. ಜನ ಮೆಚ್ಕೊತಾರೆ ಅನ್ನೋದಕ್ಕೋಸ್ಕರ ನಮ್ಮ ಮನಸ್ಸು ಅನಿಸ್ತು ಅಂತ ಅಂದರೆ ಅದು ನಿಜನೇ. ಮನಸ್ಸು ಹೇಳ್ಬಾರ್ದು, ಇದು ನನಗೋಸ್ಕರ ಇಷ್ಟ ಆಗಿದೆ, ನಮ್ಮ ರಾಯರಿಗೋಸ್ಕರ ಹಾಕ್ಕೊತೀನಿ, ನಾನು ಈ ರೀತಿಯೇ ಇರಬೇಕು ರಾಯರಿಗೋಸ್ಕರ ಅಂತ ಅನ್ನೋರನ್ನ ಚೇಂಜ್ ಮಾಡೋದು ಬೇಡ, ಮಾಡ್ಕೊಂಡ್ಲು ಬೇಡಿ. ಖಂಡಿತವಾಗ್ಲೂ ಹೇಳ್ತೀನಿ, ರಾಯರ ಅನುಗ್ರಹ, ಆಶೀರ್ವಾದ, ಸಂಕಲ್ಪ ಸದಾಕಾಲ ಇತ್ತು ಅಂದರೆ ಎಲ್ಲನೂ ಜಯನೇ. ನೋಡಿ, ಅದರಲ್ಲೂ ಅವರು ಮಾಡಿರೋಂಥದ್ದು ರಾಘವೇಂದ್ರ ಸ್ವಾಮಿ ಅವರು ಜೀವ ಬೃಂದಾವನ ಆಗಂಥ ಸಮಯದಲ್ಲಿ ಆ ಕೃತಾಯುಗ ನೆನಪು ಬರುತ್ತೆ ಅವರಿಗೆ. ಕೃತಾಯುಗ ನೆನಪು ಬಂದು ಅದೇ ಸ್ಥಳದಲ್ಲಿ ಬೃಂದಾವನ ಆಗಿರೋ ಅಂಥದ್ದು. ನೋಡಿ, ಎಷ್ಟು ಅವತಾರ ಮಹಾಪುರುಷ ಅವರು. ಅವರನ್ನು ನಾವು ಪೂಜೆ ಮಾಡ್ತೀವಿ ಅಂದರೆ ನಾವು ಎಷ್ಟು ಯೋಗ ಪಡ್ಕೊಂಬಂದಿರ್ಬೋದಲ್ವೇ. ಖಂಡಿತವಾಗ್ಲೂ ಹೇಳ್ತೀನಿ, ರಾಯರನ್ನು ಪೂಜಿಸಿ, ರಾಯರನ್ನ ಪ್ರಾರ್ಥನೆ ಮಾಡಿ, ರಾಯರನ್ನ ದರ್ಶನ ಮಾಡ್ಕೊಬನ್ನಿ. ಮಂತ್ರಾಲಯಕ್ಕೆ ಹೋಗೋಂಥ ಒಬ್ಬೊಬ್ಬರೂ ಸಹ ನಂದಾದೀಪ ಹಚ್ಚಿ, ಅದೇ ರೀತಿ ಸಂಕಲ್ಪ ಮಾಡಿ, ಸಂಕಲ್ಪ ಸೇವಾ ಚಿಟ್ ತಗೊಳ್ಳಿ, ಸಂಕಲ್ಪ ಮಾಡಿಸಿ. ನಿಮಗೆ ಶಕ್ತಿ ಇದ್ದರೆ ಏನು ಬೇಕಾದರೂ ಸೇವೆ ಮಾಡಿಸಿ. ಕನಕ ಅಭಿಷೇಕ ಇದೆ, ಕನಕ ಮಹಾಪೂಜೆ ಇದೆ, ಸರ್ವ ಸೇವೆ ಇದೆ.
ಪಂಚಾಮೃತ ಅಭಿಷೇಕ ಸೇವೆ ಇದೆ, ಬೇಕಾದಷ್ಟು ಮಾಡ್ಬೋದು. ದಿನನಿತ್ಯ ಪೌರ್ಣಮಿ ಇರುತ್ತೆ. ಇವತ್ತು ಸಹ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ, ನಾಳೆವರೆಗೂ ಇದೆ. ಖಂಡಿತವಾಗ್ಲೂ ಪೌರ್ಣಮಿ ಅನ್ನೋ ಅಂಥದ್ದು ಇಷ್ಟು ಸತ್ಯತೆಯಿಂದ ನಡೆಯೋಂಥ ಸತ್ಯನಾರಾಯಣ ಸ್ವಾಮಿ ಅವತಾರ ಮಾಡಿದಂಥ ದಿನ. ಅದಕ್ಕೋಸ್ಕರನೇ ಒಂದೊಂದು ಪೌರ್ಣಮಿನೂ ಸತ್ಯನಾರಾಯಣ ಪೂಜೆ ಮಾಡಬೇಕು ಅನ್ನೋಂಥದ್ದು. ನೋಡಿ, ರಾಯರು ಬೃಂದಾವನ ಆದಮೇಲೆ ಅವರಿಗೆ ಆ ಜಾಗದಲ್ಲೇ ಸತ್ಯನಾರಾಯಣ ಪೂಜೆನೂ ಸಹ ಮಾಡ್ತಾರೆ. ಯಾಕೆ ಅಂತ ಅಂದರೆ, ಕೃತಾಯುಗಕ್ಕಿಂತ ಮುಂಚೆ ದೇವಲೋಕ ಇರುವಾಗ ಆ ದೇವಲೋಕದಲ್ಲೇ ನಾರಾಯಣನ ಪೂಜೆ ಮಾಡಿದಂಥ ಮಹಾನುಭಾವ. ಆ ಮಹಾನುಭಾವ ಮತ್ತೆ ಪೂಜೆ ಮಾಡ್ತಾರೆ ಕಲಿಯುಗದಲ್ಲಿ, ಅದೇ ನಾರಾಯಣನ. ನೋಡಿ, ಎಷ್ಟು ನಾರಾಯಣನ, ಇವತ್ತು ನಾರಾಯಣನ ವಾರ, ಶನಿವಾರ, ಇಷ್ಟೇ ನಾವು ಪ್ರಾರ್ಥನೆ ಮಾಡಿದ್ರೂ ಸಾಲದು. ಆ ಕೃಷ್ಣ ಪರಮಾತ್ಮ ಬೃಂದಾವನದಲ್ಲಿ ಪ್ರವೇಶ ಮಾಡಿಸಿ 1671ರಲ್ಲಿ ಕೃಷ್ಣ ಪರಮಾತ್ಮ ಪ್ರಪಂಚಕ್ಕೆ ಬಂದಿದ್ದಾರೆ ಅಂದರೆ ಖಂಡಿತ ಆ ಭೂಮಿನ ಹೋಗಿ ನಾವು ದರ್ಶನ ಮಾಡ್ತೀವಿ ಅಂದರೆ ನಮಗೆಲ್ಲ ಎಷ್ಟು ಪುಣ್ಯ ಅಲ್ವಾ. ಖಂಡಿತ ಹೋಗ್ದಿರ ಇರೋ ಅಂಥವ್ರು ಆದಷ್ಟು ಬೇಗ ಹೋಗಿ ಮಂತ್ರಾಲಯಕ್ಕೆ ರಾಯರನ್ನ ದರ್ಶನ ಮಾಡಿ, ನಿಮ್ಮಲ್ಲಿ ಸೇವೆ ಮಾಡೋಕ್ಕಾದರೆ ಮಾಡಿ, ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹ ಖಂಡಿತ ಪ್ರದಕ್ಷಿಣೆ ಮಾಡಿ, ಹೆಜ್ಜೆ ನಮಸ್ಕಾರ ಮಾಡಿ, ಮಂಡಿ ನಮಸ್ಕಾರ ಮಾಡಿ, ಅದೇ ರೀತಿ ನಿಮ್ಮಿಂದ ಏನಾಗುತ್ತೋ ಅದನ್ನು ಸೇವೆ ಮಾಡಿ. ಅಲ್ಲಿ ಮಾಡ್ತಾ ಇರೋಂಥ ಸೇವೆ ನೋಡಿ, ಅದರಲ್ಲೂ ಮಂತ್ರಾಲಯಕ್ಕೆ ಹೋದರೆ ಸೇವೆ ಮಾಡೋ ಅಂಥದ್ದು ಏನು ಅಂತ ಅಂದರೆ, ಊಟ ಹಾಕಿದ್ದಂಥ ಎಂಜಲಿ ಎಲೆನ ಎತ್ತ ಅಂಥದ್ದು ಫಸ್ಟು ನಮಗೆ ಬೇಕಾಗಿರೋ ಅಂಥ ಪುಣ್ಯ ಅದರಲ್ಲಿ ಸಿಗುತ್ತೆ. ಅದೇ ರೀತಿ ತಟ್ಟೆಗಳ್ನ, ಅಲ್ಲಿರೋ ಅಂಥ ತಟ್ಟೆಗಳ್ನ ತೊಳ್ಕೊಳ್ಳೋ ಅಂಥದ್ದು, ತೊಳ್ಕೊಟ್ಟು ಬರೋ ಅಂಥದ್ದು, ಅದೇ ರೀತಿ ಕಸ ಗುಡಿಸೋ ಅಂಥದ್ದು, ಶುದ್ಧ ಮಾಡೋ ಅಂಥದ್ದು, ಈ ಸೇವೆನೇ ಬೇಕಾದಷ್ಟು ಭಾಗ್ಯ. ನಮ್ಮ ಪೂರ್ವ ಜನ್ಮದ ಕರ್ಮ ಎಲ್ಲನೂ ತೀರುತ್ತೆ. ಇದರಿಂದ ಬೇಕಾದಷ್ಟು ದೋಷಗಳು ಪರಿಹಾರ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ, ಸತ್ಯತೆಯಿಂದ ಹೋಗಿ, ಧರ್ಮದಿಂದ ಹೋಗೋ ಅಂಥವರು ಕಾಣಿಕೆ ಮನೆ ದೇವ್ರ ಹೆಸರಲ್ಲಿ, ಕುಲದೇವ್ರ ಹೆಸರಲ್ಲಿ ಒಂದು ಕಾಣಿಕೆ, ಒಂದು 10 ರೂಪಾಯಿ ಆದರೂ ಮನೆ ದೇವ್ರ ಹೆಸರಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ನಂದಾದೀಪ ಹಚ್ಚಿ, ಭಗವಂತ ನಿಮ್ಮನ್ನು ದರ್ಶನ ಮಾಡೋಕ್ಕೆ ಬರ್ತಾ ಇದ್ದೀವಿ, ನಮಗೆ ಬೇಕಾಗಿದ್ದದ್ದು ಏನಿದೆಯೋ ಎಲ್ಲನೂ ಕೊಟ್ಟು, ಸಕಲವೂ ಕೊಟ್ಟು ನಮ್ಮನ್ನು ಕಷ್ಟದಿಂದ ಪಾರು ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಗೇನು ಬೇಕಾಗಿದೆಯೋ ಎಲ್ಲ ಗುರುರಾಯರು ಕೊಡ್ತಾರೆ. ಆ ಮಾಂಚಾಲ ದೇವಿನ ದರ್ಶನ ಮಾಡಿ, ಮಡ್ಲಕ್ಕಿ ಕೊಡಿ, ವಾದೀಂದ್ರ ತೀರ್ಥರನ್ನು ರಾಯರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲನೂ ಖಂಡಿತವಾಗ್ಲೂ ನಿಮಗೆ ಬೇಕಾಗಿದ್ದನ್ನು ಪಡ್ಕೋಬೋದು. ಅದರಲ್ಲಿ ಗುರುಜಿನ ಖಂಡಿತ ನಮ್ಮ ಗುರುಗಳನ್ನ ನೋಡಿ, ನಮ್ಮ ಸುಬುಧೇಂದ್ರ ತೀರ್ಥರನ್ನ ಗುರುಗಳನ್ನ ದರ್ಶನ ಮಾಡಿ ಅವ್ರ ಕೈಯಿಂದ ಅಕ್ಷತೆ ತೊಗೊಳ್ಳಿ. ಯಾಕೆ ಅವ್ರ ಕೈಯಿಂದ ಅಕ್ಷತೆ ತೊಗೋಬೇಕು ಅಂತ ಅಂದರೆ, ರಾಯರನ್ನ ನೋಡಿದ ನಿಮ್ಮ ಖುಷಿ ಅಕ್ಷತೆ ತಗೊಳ್ಳುವಾಗ ಅದರಲ್ಲಿ ತೃಪ್ತಿ ಆಗುತ್ತೆ. ರಾಯರಿಂದ ಪಡ್ಕೊಂಡಷ್ಟೇ ನಿಮಗೆ ಆನಂದ. ನೋಡಿ, ಅದರಲ್ಲಿ ಅಕ್ಷತೆ ತಗೊಳ್ಳೋದು ಪಾತ್ರೆ ನಮ್ಮ ರಾಯರು ಯೂಸ್ ಮಾಡಿದಂಥ ಪಾತ್ರೆ. ಅವರು ಅಕ್ಷತೆನ ಅದರಲ್ಲಿ ಇಟ್ಕೊಂಡು ರಾಮದೇವ್ರ ಪೂಜೆ ಎಲ್ಲ ಮಾಡಿದಂಥ ಪಾತ್ರೆ. ಆ ಭಗವಂತ ಮುಟ್ಟಿದಂಥ ಪಾತ್ರೆ ಇನ್ನೂ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಅದರಲ್ಲಿ ಶಕ್ತಿ ಇರ್ಬೋದು ನೋಡಿದ್ರಾ. ಹಾಗಾಗಿ ನೋಡಿ, ಸತ್ಯ ಅನ್ನೋದು ಆ ಪಾತ್ರೆಯಲ್ಲೇ ಇದೆ. ಅಕ್ಷತೆ, ಮಂತ್ರ ಅಕ್ಷತೆ, ರಾಯರು ಮಂತ್ರದಿಂದ ಆಗಿದ್ದಂಥ ಅಕ್ಷತೆ, ಆ ಅಕ್ಷತೆಗೆ ಎಷ್ಟು ಪವರ್ ಇದೆ ನೋಡಿ. ಅದಕ್ಕೆ ಹೇಳೋದು ಮಂತ್ರಾಲಯ, ಮಂತ್ರದಿಂದ ಆಗಿದ್ದಂಥ ಆಲಯ ಮಂತ್ರಾಲಯ. ಆ ಮಂತ್ರಾಲಯ ದರ್ಶನ ಮಾಡಿ ಎಲ್ಲ ದರಿದ್ರ ಕಷ್ಟಗಳು ದೂರ ಆಗಲಿ. ಇವತ್ತಿನ ದಿವಸ ಶನಿವಾರ ಭಗವಂತನ ಸ್ಮರಣೆ ಮಾಡ್ತಾ, ನಾರಾಯಣನ ಜೊತೆಲಿ ರಾಯರನ್ನು ಸ್ಮರಣೆ ಮಾಡ್ತಾ, ಶ್ರೀರಾಮಚಂದ್ರಮೂರ್ತಿ ಭಕ್ತ ಶ್ರೀ ರಾಘವೇಂದ್ರ ಸ್ವಾಮಿ, ರಾಯ ರಾಮ ಇಬ್ಬರು ಸೇರಿ ನಮ್ಮನ್ನೆಲ್ಲರೂ ಸಕಲ ಜೀವಿಗಳನ್ನೂ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ.